ಹಲೋ, ನಾನಿವಾಗ ಬಸ್ ಕ್ಯಾಚ್ ಮಾಡೋಕ್ಕೆ ಹೋಗ್ತಿದ್ದೀನಿ. ವಾರ್ಸಾಯಿಂದ ಕ್ರಕೋವ್ಗೆ ಹೋಗ್ತಿದ್ದೀನಿ ಇವತ್ತು ಈವ್ನಿಂಗ್ 6 ಗಂಟೆಗೆ. ಇಲ್ಲಿಂದ ಬಸ್ ತಗೊಂಡು ಕ್ರಕೋವ್ಗೆ 10:30 ಹಂಗೆ ರೀಚ್ ಆಗ್ತಿದ್ದೀನಿ. ಸೊ ಅಲ್ಲಿಂದ ನನ್ನ ಅಕಾಮಿಡೇಷನ್ ಹತ್ರ ಹೋಗಿ ಇವತ್ತು ರೆಸ್ಟ್ ಮಾಡೋದಷ್ಟೇ. ರಾತ್ರಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇವಾಗಲೂ ನೋಡ್ತಿರ್ಬೋದು, ಫುಲ್ ಕವರ್ ಆಗಿದ್ದೀನಿ ನಾನು, ಅಷ್ಟೊಂದು ಚಳಿ ಇದೆ. ಸಿಟಿ ತೋರಿಸ್ತೀನಿ ನೋಡಿ. ಏನು ಬ್ಯೂಟಿಫುಲ್ ಆಗಿದೆ ಸಿಟಿ, ಡೆಕೋರೇಷನ್ ಆಗಿರ್ಬೋದು ಎಲ್ಲ. ಎಲೆಕ್ಟ್ರಿಕ್ ಬಸ್ಸು, ಇಲ್ಲಿ ಐರಿಷ್ ಪಬ್ ಬೇರೆ ಇದೆ. ಇವಾಗ ಇಲ್ಲಿ ಟೈಮ್ ಆಗಿರೋದು 2:15. ಇಷ್ಟೊತ್ತು ಬಿಸಿಲಿತ್ತು. ಸೊ ಇವಾಗ ಸೂರ್ಯೋದಯ ಕಣ್ಮರೆಯಾಗಿ ನನಗೂ ಈ ಸಿಟಿಗೂ ಇವತ್ತಿಗೆ ಇಷ್ಟೇ ಅಂತ ಹೋಗ್ಬಿಟ್ಟಿದ್ದಾನೆ. ಬೇಗ ಕತ್ಲಾಗುತ್ತೆ. ಸೊ ನಿನ್ನೆ ಬಸ್ಸಲ್ಲಿ ಬರ್ತಾ ಸಂಜೆ ಒಂದು 5 ಗಂಟೆಗೆ ಆಗಿತ್ತು. ಬಟ್ ಇವತ್ತು ಹಂಗೆ ಆಗುತ್ತೋ ಅಥವಾ ಬೇಗನೆ ಸೂರ್ಯ ಹೋಗ್ತಾನೋ ಗೊತ್ತಿಲ್ಲ, ನೋಡೋಣ. ನೀವು ಅದೇ ಸಮ್ಮರಲ್ಲಿ ಬಂದರೆ ಇಲ್ಲಿ ಈವ್ನಿಂಗ್ ಸನ್ಸೆಟ್ ಆಗೋದು 10:30 ಅಥವಾ 11 ಗಂಟೆಗೆ. ಅಷ್ಟೊತ್ತು ಬೆಳಕಿರುತ್ತೆ, ನಿಮಗೆ ಫುಲ್ ಸನ್ನಿ ಇರುತ್ತೆ 10:30 11 ಗಂಟೆವರೆಗೂ. ಬಟ್ ಅದೇ ವಿಂಟರಲ್ಲಿ ಡೆಟ್ ಆಪೋಸಿಟ್. ಯಾರೋ ನಿಂತಿದ್ದಾನೆ, ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು, ಅದಕ್ಕೆ ದೊಡ್ಡದಾಗಿ ಮಾಡೋಕ್ಕವ್ರೆ. ಕಿನೋ ಕಲ್ಟುರಾ ಇವರೆಲ್ಲ ಇಲ್ಲೇ ಇರ್ತಾರೆ, ಅದಕ್ಕೆ ಫೇಸ್ ಎಲ್ಲ ಓಪನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇದೆಲ್ಲ ಯಾವ ಚಳಿ ಗುರು, ಅಲ್ವೇ ಅಲ್ಲ ಅಂತ. ಆದರೆ ನಮಗೆ ಎಲ್ಲ ಗಡ. ಯುರೋಪಲ್ಲಿ ಆರ್ಟಿಗಿರೋ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಈ ಥರನೂ ಎಲ್ಲ ಮಾಡ್ಬೋದಾ ಅಂತ ಈಗ ನೋಡಿದ ಮೇಲೇ ಅನ್ಸೋದು. ಸಣ್ಣ ಪುಟ್ಟನೇ ಇರುತ್ತೆ, ಆದರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಹೋಟೆಲ್ ಬ್ರಿಸ್ಟಲ್ ಪರವಾಗಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ UK ಅದು ಕಾಣುತ್ತೆ. ಯಾವುದೋ ಇದ್ದಂಗೆ ಹೋಯ್ತು ಗುರು. ಮಿಲ್ಟ್ರಿ ಗಾರ್ಡ್ ಎಲ್ಲ ಇದ್ದಾರೆ. ಏನಿದು ನಾಟೋ ಫ್ಲಾಗ್ ಎಲ್ಲ ಹಾಕೊಂಡಿದ್ದಾರೆ. ನಾಟೋ, ಪೋಲೆಂಡ್ ಮತ್ತು ಯುರೋಪಿಯನ್ ಯೂನಿಯನ್ದು. ಬಟ್ ಇದೇನು ಅಂತ ಗೊತ್ತಿಲ್ಲ. ಇದೇನೋ ಮಿನಿಸ್ಟ್ರಿ ಇದು ಅದಕ್ಕೆ ಆ ಥರ ಎಲ್ಲ ಸೆಕ್ಯೂರಿಟಿ ಇತ್ತು ಆಗಲೇ.
ಇದು ಪೊಲೀಸ್ ಭಾಷೆಯಲ್ಲಿ ಏನೋ ಹಾಕಿದ್ದಾರೆ, ಬಟ್ ಅದೇನು ಅಂತ ನಂಗೆ ಗೊತ್ತಿಲ್ಲ. ಹೋಟೆಲ್ ನೋಡಿ, ಬ್ರಿಸ್ಟಲ್ ಹೋಟೆಲ್. ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡೋಣ. ಎಷ್ಟಿದೆ? 28,300 ಪೋಲನ್ಸ್ ಲಾಯ್ಟ್. ನಮ್ಮ ಇವ್ರದ್ದು 25 ಪೋಲನ್ಸ್ ಲಾಯ್ಟಿಗೆ ಅಲ್ಲಲ್ಲ ಸಾರಿ, ಇವ್ರದ್ದು ಒಂದು ಏನು ನಾವು 25 ರೂಪಾಯಿ ಕೊಟ್ಟರೆ ಇವರು ಒಂದು ಪೋಲನ್ಸ್ ಲಾಯ್ಟ್ ಇಲ್ಲಿ ಅವ್ರದ್ದು ಕರೆನ್ಸಿನ ಕೊಡ್ತಾರೆ. ಸೊ ಅಲ್ಲಿಗೆ ನಾವು 25 ರೂಪಾಯಿ ಕೊಡಬೇಕು. ಸೊ ಆ ಸೂಟ್ ಬೆಲೆ 28,300 ಟೈಮ್ಸ್ 25 ರೂಪಾಯಿ ಮಾಡಿ ಎಷ್ಟಾಗುತ್ತೆ ಅದ್ರ ಬೆಲೆ ಅಷ್ಟು. ಹರ್ಮೀಸ್ ಅಂತ ಏನಿದು? ಚಿಕ್ಕ ಟ್ರೈನ್ ಮಾಡಿಟ್ಟಿದ್ದಾರೆ. ಒಳಗಡೆ ಹೋಗೋಕ್ಕೂ ಕ್ಯೂ ಇದೆ. ಬಟಿಡಾ ವೈಬೇ ಚೇಂಜ್ ಇದೆ, ಚೆನ್ನಾಗಿದೆ. ಅಂದರೆ ಫಸ್ಟ್ ಇಂಪ್ರೆಷನ್ ಏನಿರುತ್ತೆ ಅಂದರೆ ಯುರೋಪಲ್ಲಿ ನೀವು ಎಲ್ಲೇ ಹೋದ್ರೂ ಒಂದೇ ಥರ ಆರ್ಕಿಟೆಕ್ಚರು, ಒಂದೇ ಥರ ಎಲ್ಲ ಇರುತ್ತೆ ಅನಿಸುತ್ತೆ. ಬಟ್ ನನಗೆ ಡಿಫ್ರೆಂಟಾಗಿ ಫೀಲ್ ಆಗ್ತಿದೆ. ಒಳ್ಳೊಳ್ಳೆ ಬಿಲ್ಡಿಂಗ್ಗಳು, ಸ್ವಲ್ಪ ಆರ್ಕಿಟೆಕ್ಚರ್ ಸ್ಟೈಲ್ ಚೇಂಜ್ ಇದೆ. ಇದೆಲ್ಲ ರಿಲೇಟಿವ್ಲಿ ನ್ಯೂಲಿ ಬಿಲ್ಡ್ ಸಿಟಿ. ಇದು ನೀವು ಬೇರೆ ಯುರೋಪಿಯನ್ ಸಿಟಿಗಳಿಗೆ ಕಂಪೇರ್ ಮಾಡಿದರೆ. ಸೊ 1992 ನನಗೆ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಅಂತ, ಬಟ್ ನಾನು ಮೊದಲು ಹೋಗಿದ್ದು ಟೂರ್ ಗೈಡ್ ಹೇಳಿದ ಪ್ರಕಾರ 1992ವರೆಗೂ ಇದು ಕಮ್ಯುನಿಸ್ಟ್ ಅಂಡರಲ್ಲಿ ಇತ್ತಂತೆ. ಇವಾಗ ಡೆಮೋಕ್ರಸಿ ಆಗಿದೆ. ಆಮೇಲೆ ನಂದು ಇದಕ್ಕೂ ಮುಂಚಿನ ವೀಡಿಯೋದಲ್ಲಿ ನಾನು ಹೇಳಿರ್ಬೋದು, ಇಲ್ಲಿ ಜನ ತುಂಬ ರಿಲಿಜಿಯಸ್ ಆಗಿದ್ದಾರೆ. 2012 ಅರೌಂಡ್ 90% ಅಷ್ಟು ಜನ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಇದ್ರಂತೆ ಇಲ್ಲಿ, ಆ ಮತದಲ್ಲಿದ್ದರಂತೆ. ಬಟ್ ಅದೇ 2025 ಸ್ವಲ್ಪ ಅವ್ರದ್ದು ಸ್ವಲ್ಪನೇ ಅಲ್ಲ, ಜಾಸ್ತಿನೇ ಕಡಿಮೆ ಆಗಿದೆ ಅನ್ಬೋದು. 2025 ಜನನೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡಿರೋದು. ಈವನ್ 2012 ಜನನೇ 90% ಆಫ್ ದ ಪೊಲೀಸ್ ಜನ ಕ್ಯಾಥಲಿಕ್ ಕ್ರೈಸ್ಟ್ ಅವರು ಅಂತ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡಿದ್ರಂತೆ. ಅದೇ ನೆಕ್ಸ್ಟ್ ಸೆನ್ಸಸ್ಸಲ್ಲಿ, ಕರೆಂಟ್ ಸೆನ್ಸಸ್ಸಲ್ಲಿ ಬರೀ 70% ಮಾತ್ರ ನಾವು ಕ್ಯಾಥಲಿಕ್ ರಿಲಿಜನ್ನ ಫಾಲೋ ಮಾಡ್ತೀವಿ ಅಂತ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರಂತೆ. ಏನು ರೀಸನ್ನು ಏನೋ ಗೊತ್ತಿಲ್ಲ. ಅದೇ ಲೈಕ್ ಯುರೋಪಿಯನ್ ಯೂನಿಯನ್ನಲ್ಲಿರೋ ಎಲ್ಲ ಜನನೂ ಆಲ್ಮೋಸ್ಟ್ ಏಥಿಸ್ಟ್ಗಳಾಗ್ತಿದ್ದಾರೆ. ಸೊ ಅದೇ ಮೇನ್ ರೀಸನ್ ಇರ್ಬೋದು ಅಷ್ಟೊಂದು ಡ್ರಾಪ್ ಆಗೋಕ್ಕೆ.
ನೋಡಿ. ಏನೇನು ಬಿಲ್ಡಿಂಗ್ಗಳಿದ್ದಾವೆ. ನಮ್ಮ ಕರ್ನಾಟಕ ಫ್ಲಾಗು ಹಾಕಿದ್ದಾರೆ ಇಲ್ಲಿ ನೋಡಿ, ಕೆಂಪು ಮತ್ತು ಹಳದಿ, ಆಮೇಲೆ ಬಿಳಿ ಮತ್ತು ಕೆಂಪು, ಆಮೇಲೆ ಯುರೋಪಿಯನ್ ಯೂನಿಯನ್ ಫ್ಲ್ಯಾಗು. ಆ ಕಡೆ ಕ್ರಾಸ್ ಮಾಡಬೇಕು ಅಂದರೆ ಎಲ್ಲೂ ಜಿಬ್ರಾ ಲೈನ್ ಇಲ್ಲ. ಚೆನ್ನಾಗಿ ಹಂಗೆ ಕ್ರಾಸ್ ಮಾಡ್ತಿದ್ದಾರೆ, ನೋಡುವ. ಏನಿದು? ನೋಡಿ ಫ್ಲ್ಯಾಗು. ಎಲ್ಲ ಪೊಲೀಸ್ ಭಾಷೆಯಲ್ಲಿ ಹಾಕಿದ್ದಾರೆ. ಸೊ ಏನಂತ ಐಡಿಯಾ ಇಲ್ಲ, ಬಟ್ ಫ್ಲ್ಯಾಗ್ ನೋಡಿ ಖುಷಿ ಪಡಿ. ನೋಡೋಣ ಇರಿ ಒಳಗಡೆ ಹೋಗಿ. ಸಿಟಿ ಎಷ್ಟು ಕ್ಲೀನ್ ಇದೆ. ಇನ್ಫ್ಯಾಕ್ಟ್ ನಾನು ನಮ್ಮ ಬರ್ಮಿಂಗಮಲ್ಲೂ ಇಷ್ಟೊಂದು ಕ್ಲೀನ್ ಇರೋದು ನೋಡಿಲ್ಲ. ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಟಿನ. ಇದು ಬರೀ ಒನ್ ಪಾರ್ಟ್ ಆಫ್ ದ ವಾರ್ಸಾ ಅಷ್ಟೇ, ಹಿಸ್ಟಾರಿಕಲ್ ಪಾರ್ಟ್ ಆಫ್ ದ ವಾರ್ಸಾ. ಅದೇ ನೀವು ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ಎಂಟೈರ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ನೋಡೋಕ್ಕೆ, ಡಿಫ್ರೆಂಟ್ ಬಿಲ್ಡಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ದಿಸ್ ಇಸ್ ಆಲ್ ಹಿಸ್ಟಾರಿಕಲ್ ಅಷ್ಟೇ. ನಾನು ಅಲ್ಲಿ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೋದರೆ ಗ್ಯಾರಂಟಿ ತೋರಿಸ್ತೀನಿ ನಿಮಗೆ. ಇದು ಮೇ ಬಿ ನನ್ನಂಥ ಕರ್ನಾಟಕದವರು ಯಾರಾದರೂ ಬಂದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಗೆಸ್ಟ್ ಹೌಸ್ ಅನಿಸುತ್ತೆ ಇದೆಲ್ಲ. ಸುಮ್ಮನೆ ಹೇಳಿದ್ದು, ಅದೇನು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಬಟ್ ನಮ್ಮ ಫ್ಲಾಗ್ ಒಂದು ಆಡ್ತಿದ್ದಲ್ಲ, ಅದೇ ಖುಷಿ. ಇವನ್ ಬಸ್ಗಳು ನೋಡಿ, ನಮ್ಮ ಧ್ವಜದ ಕಲರೇ. ಇಲ್ಲೂ ಒಂದು ಯಾವುದೋ ಬಿಲ್ಡಿಂಗ್ ಇದೆ. ಡಾಮಿನೋಸ್ ಪಿಜ್ಜಾ ಬೇರೆ ಇದೆ ಇಲ್ಲಿ. ಇದು ಯಾವುದೋ ಒಂದು ಚರ್ಚ್ ಅನಿಸುತ್ತೆ.
ಹಾಗೇನು ಹೆಸ್ರು ಕೇಳಬೇಡಿ, ನನಗೆ ಹೆಸರೆಲ್ಲ ಗೊತ್ತಿಲ್ಲ. SVRSYM ಕಾಡ, ಸುರಾಮ್ಸ್ ಕಾಡ, ಆ ಥರ ಏನೋ. ಇವ್ರುಗಳದೆಲ್ಲ ವೆರಿ ವೆಲ್ ಪ್ಲ್ಯಾಂಡ್ ಸಿಟಿಗಳು. ಏನೇ ಒಂದು ಸಣ್ಣ ಪುಟ್ಟ ಸ್ಟ್ರಕ್ಚರು ಕಟ್ಟಬೇಕಂದ್ರೆ ತುಂಬ ಪ್ಲ್ಯಾಂಡಾಗಿ ಮಾಡಿರ್ತಾರೆ. ಈ ಬಿಲ್ಡಿಂಗ್ನ ನೋಡಿ, ಸೊಸೈಟಸ್ ಸೈಂಟಾರಮ್ ವರ್ಸಾವೆನ್ಸೆಸ್, ಯಾವುದೋ ಸೈನ್ಸ್ದು ಸೊಸೈಟಿ ಬಿಲ್ಡಿಂಗ್ ಇರಬೇಕಿದು. ಇಲ್ಲಿ ಇರೋ ಈ ಸ್ಟ್ಯಾಚು ಯಾರ್ದಿರ್ಬೋದು? ಹುಡುಗನ ಹುಡುಗಿನ ಅನ್ನೋದೇ ಗೊತ್ತಾಗ್ತಿಲ್ಲ. ಮೇರಿ ಕ್ಯೂರಿ ಏನಾದಿರ್ಬೋದಾ? ಅಲ್ಲ. ಪೋಲ್ಸ್ಕಾ ಅಕಾಡೆಮಿಯಾ ನೌಕ್. ಈ ಬಿಲ್ಡಿಂಗ್ ನೋಡಿ, ಒಂದಕ್ಕಿಂತ ಒಂದು ಅದ್ಭುತ. ಇವಾಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರೋ ಟಾಪಿಕ್ಕು ಅಂದರೆ ಏರ್ ಪೊಲ್ಯೂಷನ್, ಏರ್ ಕ್ವಾಲಿಟಿದು. ಬೆಂಗಳೂರಲ್ಲಿ ನನಗೆ ಗೊತ್ತಿರೋಂಗೆ ಆನ್ ಆನ್ ಆವ್ರೇಜ್ 100ಇಂದ 150 ಅಥವಾ 170 ಹೋಗುತ್ತೆ. ಬಟ್ ಇಲ್ಲಿ ಆ ವ್ಯಾಲ್ಯೂ ನಿಮಗೆ 1ರಿಂದ 10 ಒಳಗಡೆ ಇರುತ್ತೆ ಯಾವಾಗಲೂ. ಆಲ್ಮೋಸ್ಟ್ 2-3 ಅಷ್ಟೇ ಇರೋದು. ಸೊ ನಮಗೆ ಇಲ್ಲಿಗೆ ಬಂದು ಇಲ್ಲಿ ಪರಿಶುದ್ಧ ಗಾಳಿ ತಗೊಳ್ಳೋವರೆಗೂ ವಾಟ್ ಈಸ್ ಪ್ಯೂರ್ ಏರ್ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ನಾವು ಇಂಡಿಯಾದಲ್ಲಿ ಹೇಳ್ಬೋದು ಯಾವುದಾದ್ರೂ ಒಂದು ಪೊಲ್ಯೂಷನ್ ಇಲ್ದಿರೋ ಕಡೆ ಹೋಗಿ ಇಲ್ಲಿ ಗಾಳಿ ಕ್ವಾಲಿಟಿ ಚೆನ್ನಾಗಿದೆ, ಇದಕ್ಕಿಂತ ಬೇಕಾ ಅಂತ. ಬಟ್ ದ ರಿಯಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಇಲ್ಲಿ ಬಂದು ಇಲ್ಲಿದು ಫ್ರೆಶ್ ಏರ್ ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ಓಕೆ, ಏರ್ ಕ್ವಾಲಿಟಿ ನಮ್ಮ ದೇಶದಲ್ಲಿ ಎಷ್ಟು ಪೂರಿದೆ. ನೆಗೆಟಿವ್ ಆಗಿ ಹೇಳ್ತಿಲ್ಲ ನಾನು, ದ ಫ್ಯಾಕ್ಟ್ ಇದು, ಒಪ್ಕೋಬೇಕು. ಸೊ ನಾವು ಯಾವಾಗ ಒಪ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗಲೇ ನಾವು ಇಂಪ್ರೂವ್ ಆಗ್ಬೋದು. ಪ್ರತಿ ಸಾರಿ ನಾವು ಹಿಂಗೆ ಅಂತ ಹೇಳಿದರೆ ಎಷ್ಟು ದಿನ ಆದರೂ ನಾವು ಅಲ್ಲೇ ಇರ್ತೀವಿ. ರೀಸೆಂಟ್ ಡೇಸಲ್ಲಿ ನಾವು ತುಂಬ ಚೆನ್ನಾಗೇ ಮಾಡ್ತಿದ್ದೀವಿ ಆ್ಯಸ್ ಅ ಕಂಟ್ರಿ. ಬಟ್ ಇನ್ನೂ ಬೇಕು, ಇನ್ನೂ ತುಂಬ ಬೇಕು ನಮ್ಮ ಕಂಟ್ರಿ ಈ ಲೆವೆಲ್ಗೆಲ್ಲ ರೀಚ್ ಆಗಬೇಕು ಅಂದರೆ. ಬಟ್ ಐ ಆಮ್ ಶ್ಯೂರ್ ಒನ್ ಡೇ ನಾವು ಅಲ್ಲಿಗೆ ರೀಚ್ ಆಗೇ ಆಗ್ತೀವಿ. ಇಂಡಿಯಾ ಆ್ಯಸ್ ಅ ಕಂಟ್ರಿ ಒಂದಲ್ಲ ಒಂದಿನ ಡಾಮಿನೇಟ್ ಮಾಡುತ್ತೆ. ಆದರೆ ಆ ದಿನಗಳು ತುಂಬ ಹತ್ತಿರದಲ್ಲಿರಲಿ ಅಂತ ನಾನು ಬಯಸ್ತೀನಿ. ಆ್ಯಸ್ ಅ ಪ್ರೌಡ್ ಇಂಡಿಯನ್, ಆ್ಯಸ್ ಅ ಪ್ರೌಡ್ ಕನ್ನಡಿಗ, ವಿ ವಿಲ್ ರೀಚ್ ದಟ್ ಡೇ ವೆರಿ ಸೂನ್. ಸೊ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಹೊಸ ಬಿಲ್ಡಿಂಗ್ಗಳು ನೋಡೋಕ್ಕೆ ಸಿಗುತ್ತೆ. ನೋಡಿ, ನಂಗೆ ಆಲ್ರೆಡಿ ಒಂದು ಗ್ಲಿಂಪ್ಸ್ ಸಿಗ್ತಿದೆ. ಅಲ್ಲೆಲ್ಲ ಗ್ಲಾಸ್ ಬಿಲ್ಡಿಂಗೇ ಇರೋದು. ಇದು ಒಂದು ಯಾವುದೋ ಮಿನಿಸ್ಟ್ರಿ
ಅಂತ ಅನ್ಕೋತಿದ್ದೀನಿ. ಮಿನಿಸ್ಟರ್ ಫಿನಾನ್ಸು ಅಂದರೆ ಯಾವುದೋ ಒಂದು ಫಿನಾನ್ಸ್ ಮಿನಿಸ್ಟ್ರಿ ಬಿಲ್ಡಿಂಗ್ ಅನಿಸುತ್ತೆ ಇದು. ಅಲ್ಲಿ ಫ್ಲ್ಯಾಗ್ ಬೇರೆ ಇದೆ ಮೇಲೆ, ಪೊಲೀಸ್ ಫ್ಲ್ಯಾಗ್. ಸೊ ಪ್ರಾಬಬ್ಲಿ ದಿಸ್ ಮೈಟ್ ಬಿ ಒನ್ ಆಫ್ ದ ಗೌರ್ಮೆಂಟ್ಸ್ ಬಿಲ್ಡಿಂಗ್. ವೆದರ್ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಆಗಿದೆ ಕಂಪ್ಯಾರಿಟಿವ್ಲಿ. ಅಷ್ಟೊಂದು ಚಳಿ ಇಲ್ಲ ನಿನ್ನೆ ಕಂಪೇರ್ ಮಾಡಿಕೊಂಡ್ರೆ. ಆಮೇಲೆ ಇಷ್ಟೊತ್ತು ನಾನು ಕೈ ಆಚೆನೇ ಇಟ್ಕೊಂಡಿದ್ದೀನಿ, ಫ್ರೀಸ್ ಆಗ್ತಿಲ್ಲ. ನನ್ನ ಅದೃಷ್ಟ ಅಷ್ಟೇ ವೆದರ್ ಹಿಂಗಿರೋದು. ನೋಡಿ ಇದೇನೋ ಸುಮ್ಮನೆ ಚೆನ್ನಾಗಿದೆ. ಪಕ್ಷಿಗಳದ್ದು ಏನೋ ಒಂದು ಈ ಥರ ಸ್ಕ್ರೀನ್ಸ್ ಚಿಕ್ಕದಾಗಿ ಹಾಕಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಈ ಥರ ಸಣ್ಣ ಪುಟ್ಟಗಳೇ ಇನ್ನೂ ಸಿಟಿದು ಬ್ಯೂಟಿನ ಜಾಸ್ತಿ ಮಾಡುತ್ತೆ. ನೋಡಿ ಜಿಬ್ರಾ ಕ್ರಾಸಿಂಗ್ ಇದೆ, ಅವ್ನು ನಿಲ್ಲಿಸ್ದ. ನರಾಡೋವಿ ಬ್ಯಾಂಕ್ ಪೋಲ್ಸ್ಕಿ ಪೋಲಿಷ್ನ ಇವರು ಪೋಲ್ಸ್ಕಿ ಅಂತಾರೇನೋ ಗೊತ್ತಿಲ್ಲ, ಬಟ್ ತುಂಬ ಕಡೆ ನೋಡಿದ್ದೀನಿ ನಾನು ಪೋಲ್ಸ್ಕಿ ಅಂತ. ರೋಡು, ಪೆಡೆಸ್ಟ್ರಿಯನ್ ವೇ ಎಲ್ಲ ಎಷ್ಟೆಷ್ಟು ದೊಡ್ಡದಿದೆ ನೋಡಿ. ಪೋಲ್ಸ್ಕಿ ಕೊಮಿಟೆಟ್ ನಾರ್ಮಲಿಝಾಸಿಜಿನ್. ಪೋಲ್ಸ್ಕಿ ಅಂತ ನೀವು ತುಂಬ ಕಡೆ ನೋಡ್ತೀರಾ. ಮೇ ಬಿ ಗೂಗಲಲ್ಲಿ ಸರ್ಚ್ ಮಾಡಿ ಏನು ಅದರ ಅರ್ಥ ಅಂತ ತಿಳ್ಕೋಬೇಕು. ಇದು ಕ್ರಿಸ್ಮಸ್ಸಿಗೆ ಮಾಡಿ ಹಂಗೆ ಬಿಟ್ಟಿದ್ದಾರಾ ಏನೋ ಐಡಿಯಾ ಇಲ್ಲ. ಬಟ್ ಯೂಶ್ವಲಿ ನಿಮಗೆ ಈ ಥರ ಎಲ್ಲ ಈ ಟೈಮಲ್ಲಿ ನೋಡೋಕ್ಕೆ ಸಿಗಲ್ಲ. ಏನು ಕ್ರೇಜಿ ಆಗಿದೆ ಸಿಟಿ. ಇರಬೇಕು ಇಲ್ಲೆಲ್ಲ ಅಟ್ಲೀಸ್ಟ್ ಒಂದು ವರ್ಷನಾದರೂ ಜೀವನ ಮಾಡಿ. ಇಲ್ಲಿದ ಎಕ್ಸ್ಪೀರಿಯೆನ್ಸು ಅದು ಬೇರೆಯೇ ಇರುತ್ತೆ. ಫಾಸ್ಟ್ ಮೂವಿಂಗ್ ಲೈಫು ಈ ಥರ ಮಾಡರ್ನ್ ಸಿಟಿಲಿ. ನೈಸ್ BYD ಶೋರೂಮ್ ಇದೆ. ರೆಡ್ ಸಿಗ್ನಲ್ ಇದೆ, ನಾನು ಹೋಗೋಕ್ಕಾಗಲ್ಲ ಆ ಕಡೆ. ಸೊ ಗ್ರೀನ್ ಸಿಗ್ನಲ್ ಬೀಳೋವರೆಗೂ ನಾನು ವೆಯ್ಟ್ ಮಾಡಬೇಕು. ನಿಮಗೆ ಕಾಣಿಸ್ತಿರ್ಬೋದು BYD ಶೋರೂಮು ಇದೆ. ನೋಡಿ ಇಲ್ಲಿ ಆರ್ನ್ ಮಾಡಲ್ಲ. ಅದು ಫಸ್ಟ್ ಟೈಮ್ ನಾನು ಆರ್ನ್ ಮಾಡ್ತಿರೋದು ನೋಡಿರೋದು. ಯಾಕಂದರೆ ಆ ಕರಿ ಕಾರವನು ಇಲ್ಲೇ ಯೂಟರ್ನ್ ತಗೊಂಡ, ಅದು ಮಾಡಬಾರ್ದಿತ್ತು ಅವನು. ಓಕೆ, ಮೂವ್ ಮಾಡಬಾರ್ದು, ಬಟ್ ಮಾಡ್ತಿದ್ದೀನಿ ನಾನು. ಇದೆ ಫಸ್ಟ್ ಟೈಮ್ BYD ಶೋರೂಮ್ ನೋಡ್ತಿರೋದು. ನೋಡೋಣ ಹೆಂಗಿದೆ ಅಂತ. ನಿಮಗೆ ಗೊತ್ತಾ, ಟೆಸ್ಲಾ ಸೇಲ್ಸ್ನ ಈ BYD ಕಂಪ್ನಿ ಬೀಟ್ ಮಾಡಿದೆ ಆಲ್ರೆಡಿ.
ಇದು ಎಲ್ಲ ಎಲೆಕ್ಟ್ರಿಕ್ ಕಾರ್ಗಳೇ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ನೋಡೋಣ, ಸಿಕ್ಕರೆ ಯಾವತ್ತಾದರೂ ಡ್ರೈವ್ ಮಾಡೋಣ. ಕೆಫೆ ಸಬ್ವೇನೂ ಇದೆ. ನೈಸ್. ಇಲ್ಲಿವರೆಗೂ ಯಾವ ಜನನೂ ಅಪೋಸ್ ಮಾಡಿಲ್ಲ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ, ಅಫೆಂಡ್ ಆಗಿಲ್ಲ. ಹೋಪ್ ನನ್ನ ವೀಡಿಯೋ ಮುಗಿಸೋವರೆಗೂ ಹಂಗೆ ಇರುತ್ತೆ ಅಂತ. ನಿಮಗೆ ಹೊಸ ಮಾಡ್ರನ್ ಸಿಟಿನ ತೋರಿಸ್ಬಿಡ್ತೀನಿ. ನೈಸ್. ಅಲ್ಲಲ್ಲಿ ಚೇರ್ಗಳನ್ನ ಹಾಕಿದ್ದಾರೆ, ಕುತ್ಕೋಬೋದಾ ಇಲ್ಲ ಗೊತ್ತಿಲ್ಲ, ಅಥವಾ ಸುಮ್ಮನೆ ಶೋಗೆ ಹಾಕಿರೋದಾ. ನೋಡಿ, ಗ್ರೀನ್ ಸಿಗ್ನಲ್ ಇದೆ, ಬೇಗ ಬೇಗ ಕ್ರಾಸ್ ಮಾಡ್ಕೋಬೇಕು ನಾನು. ಆಸ್ಟ್ರಾ ಡೆಂಟ್ ಅಂತ. ನಮ್ಮ ಇಂಡಿಯಾದಲ್ಲಿ ಈ ಇಂಗ್ಲೀಷ್ ಬಗ್ಗೆ ನಮಗೆ ಎಷ್ಟು ಮೋಹ ಇದೆ ಅಲ್ಲ, ಆ ಮೋಹ ನೀವು ಯಾವುದಾದ್ರೂ ಈ ಥರ ರೀಜ್ನಲ್ ಸ್ಪೀಕಿಂಗ್ ಕಂಟ್ರಿ ಯುರೋಪ್ದಲ್ಲಿ ಬಂದರೆ ಗೊತ್ತಾಗುತ್ತೆ ಇವ್ರ ಸ್ವಂತ ಭಾಷೆನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಇಂಗ್ಲೀಷಿಗೆ ಬೆಲೆನೇ ಇಲ್ಲ ಆಲ್ಮೋಸ್ಟ್. ಏನೋ ಇಂಥ ಟೂರಿಸ್ಟ್ ಡೆಸ್ಟಿನೇಷನ್ ಸಿಟೀಲಿ ನಿಮಗೆ ಅಲ್ಲಲ್ಲಿ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ ಹೊರತು ಅವರ ಭಾಷೆನ ಪ್ರೀತಿ ಮಾಡಿ ಪ್ರತಿ ಟೈಮಲ್ಲೂ ಅವ್ರು ಬಳಕೆ ಮಾಡ್ತಾರೆ ಅವ್ರ ಭಾಷೆನ. ಅದು ನಮ್ಮಲ್ಲೂ ಬರಬೇಕು. ಆಮೇಲೆ ಇಂಗ್ಲೀಷ್ ಮಾತಾಡೋರೇ ಎಲ್ಲ ಬುದ್ಧಿವಂತರಲ್ಲ, ಅದೊಂದು ಭಾಷೆ ಅಷ್ಟೇ. ಆ ಭಾಷೆದಲ್ಲಿ ಅವ್ರಿಗೆ ಹಿಡ್ದು ಚೆನ್ನಾಗಿ ಮಾತಾಡ್ತಿರ್ತಾರೆ ಅಷ್ಟೇ. ಇಂಗ್ಲೀಷ್ ಮಾತಾಡ್ಬಿಟ್ರೆ ಅವನೊಬ್ಬ ದೊಡ್ಡ ಜ್ಞಾನಿ ಅಂತ ಎಲ್ಲ ಏನು ಪರ್ಸೆಪ್ಷನ್ ಇದೆ ನಮಗೆ, ಅದನ್ನು ಹೋಗಬೇಕು. ನಮ್ಮ ಭಾಷೆನ ಪ್ರೀತಿಸಿ ಗೌರವಿಸಿ ತುಂಬ ಮಾತಾಡೋದು ಕಲಿಬೇಕು, ಅದನ್ನೇ ಜಾಸ್ತಿ ಬಳಸೋದು ಕಲಿಬೇಕು. ನೋಡಿ, ಹಂಗಂತ ನೀವು ಬೇರೆ ಭಾಷೆನ ಕಲೀಲೇಬಾರ್ದು, ಮಾತಾಡಲೇಬಾರ್ದು ಅಂತ ಅಲ್ಲ. ಈಗ ಉದಾಹರಣೆಗೆ ನಾನು ಇಂಗ್ಲೀಷ್ ಬರ್ತಿದ್ದಕ್ಕೆ ನಾನು ಇಲ್ಲಿ ಬಂದು ಇಷ್ಟೆಲ್ಲ ಸುತ್ತಾಡ್ತಿದ್ದೀನಿ. ಇನ್ನೊಂದು ದೇಶದಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದೀನಿ. ಬಟ್ ಕ್ಲೀನು ಆಯಿತು. ಸಿಟಿ ನೋಡಿ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ. ಮೆಟ್ರೋ ಅಲ್ಲ, ಸಾರಿ, ಟ್ರ್ಯಾಮ್. ಅದಕ್ಕೂ ಸಿಗ್ನಲ್ ಇದೆ. ಸೊ ನಾನು ಗ್ರೀನ್ ಬರೋವರೆಗೂ ಇಲ್ಲೇ ಕಾಯಬೇಕು. ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್, ಹಿಂಗೆ ಕಟ್ಟಿದ್ದಾರೆ.
ಆಮೇಲೆ ಸಿಟಿ ಕಂಜೆಸ್ಟೆಡ್ ಆಗಿಲ್ಲ. ರೋಡ್ ನೋಡಿ ಎಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ. ಪಾರ್ಕಿಂಗು ಎಲ್ಲೂ ಕಷ್ಟ ಆಗಲ್ಲ ಅನಿಸುತ್ತೆ ಇಲ್ಲಿ. ಆನ್ ರೋಡಲ್ಲಿ ಪಾರ್ಕಿಂಗ್ ನಾನು ನೋಡಿಲ್ಲ, ತುಂಬ ಕಡಿಮೆನೇ. ಸೊ ಅದರ ಅರ್ಥ ಇವರು ಪಾರ್ಕಿಂಗು ಎನಫ್ ಸ್ಪೇಸ್ ಬಿಟ್ಕೊಂಡು ಸಿಟಿನ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಇವ್ರದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ. ನಾನು ನಿನ್ನೆ ಬರ್ತಿರ್ಬೇಕಾದ್ರೆ ಎವ್ರಿ 3 ಮಿನಿಟ್ಸಿಗೆ ಮೆಟ್ರೋ ಇತ್ತು. ಈಗ ನೋಡಿ ಒಂದು ಜಸ್ಟ್ ಟ್ರಾಮ್ ಹೋಯಿತು ಒಂದು, ಇವಾಗ ಇನ್ನೊಂದು ಬಂತು. ಏನೊಂದು ಹಬ್ಬ ಅಂದರೆ ಒಂದು 3-4 ನಿಮಿಷ ಆಗಿರ್ಬೋದಾ. ಜನ ನೋಡಿ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರೋವರೆಗೂ ಕಾಯ್ಕೊಂಡಿದ್ದು, ಆದಮೇಲೆ ಅವರು ಕ್ರಾಸ್ ಮಾಡ್ತಿರೋದು. ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆಲ್ಲ ಸೈಕಾಗಿದ್ದಾವೆ. ಸೊ ನಾನು ಹಿಂಗೆ ಹೋಗಿಲ್ಲ, ಈ ಕಡೆ ಹೋಗೋಣ. ನಾನು ಆಲ್ರೆಡಿ ಆ ರೋಡಲ್ಲಿ ಹೋಗಿದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ. ಮೆಕ್ಡೊನಾಲ್ಡ್ಸ್ ಆ್ಯಕ್ಚುಲಿ ನಾನು ಈ ಕಡೆನೇ ಹೋಗಬೇಕು ನನ್ನ ಬಸ್ ತಗೊಳ್ಳೋಕ್ಕೆ. ಸೊ ಸ್ಟ್ರೈಟಾಗಿ ಹೋಗೋಣ. ಇಂಟರ್ ಕಾಂಟಿನೆಂಟಲ್ ಬಿಲ್ಡಿಂಗ್ ಹೆಸರು. ಒಂದು ಅಕಾಮಿಡೇಷನ್ನು ಇಲ್ಲೇ ಇದ್ದಿದ್ದು. ಹಾಸ್ಟೆಲಲ್ಲಿ ಇದ್ದಿದ್ದು ನಾನು. ಅರೌಂಡ್ 11 ಪೌಂಡ್ ಬಿತ್ತು ನನಗೆ ಪರ್ ನೈಟ್. 8 ಬೆಡ್ ಶೇರ್ ಅಂದರೆ 8 ಜನ ಒಂದು ರೂಮಲ್ಲಿ ಶೇರ್ ಮಾಡಿದ್ದು. ಶವರ್ಮಾ ಸಿಟಿ ಅಂದರೆ ಬರೀ ಬಿಲ್ಡಿಂಗ್ಗಳು ಕಟ್ಕೊಂಡು ಹೋಗಿಲ್ಲ, ಹಂಗೆ ಗಿಡನೂ ಬೆಳೆಸಿದ್ದಾರೆ. ಬಟ್ ಈ ಚಳಿ ಇರೋದ್ರಿಂದ ಎಲೆಗಳೆಲ್ಲ ಉದುರೋಗಿದ್ದಾವೆ. ಅದೇ ಸಮ್ಮರಲ್ಲಿ ಸ್ಪ್ರಿಂಗ್ ಸೀಸನ್ನಲ್ಲಿ ಬಂದರೆ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣಿಸ್ಬೋದು. ಲೋಕಲ್ ಶಾಪ್ಗಳು, ಹೂಲು, ಕೆಟಲ್ಸು, ಕಲರ್ಫುಲ್ ಆಗಿದ್ದಾವೆ ಎಲ್ಲ ಮಾತ್ರ. ನಾನು ಹೇಳಿದ್ನಲ್ಲ ಜಬ್ಕಾ ಇದೆ, ಎಲ್ಲ ಕಡೆನೂ ಇದೆ ಈ ಜಬ್ಕಾ. ಚಿಕ್ಕ ಸ್ಟೋರು, ಬಟ್ ಎಲ್ಲದೂ ಸಿಗುತ್ತೆ ನಿಮಗೆ. ಗ್ರಾಸರೀಸ್ ಬೇಕಾ ಗ್ರಾಸರಿ ಸಿಗುತ್ತೆ, ಊಟ ಬೇಕಾ ಊಟ ಸಿಗುತ್ತೆ, ಕಾಫಿ ಬೇಕಾ ಕಾಫಿ ಸಿಗುತ್ತೆ. ಪೇಂಟಿಂಗ್ ನೋಡಿ,
ATM. ನೋಡಿ ಬಿಲ್ಡಿಂಗ್ಗಳು ಏನು ಕ್ರೇಜಿಯಾಗಿ ಕಟ್ಟಿದ್ದಾರೆ. ನನ್ನ ಅಕಾಮಿಡೇಷನ್ ಈ ಬಿಲ್ಡಿಂಗ್ ಹಿಂದ್ಗಡೆನೇ ಇರೋದು. ಅಂದರೆ ನಿನ್ನೆ ಇದ್ದಿದ್ದು. ಇವತ್ತು ಈ ಸಿಟಿಯಿಂದ ವಾರ್ಸಾಯಿಂದ ಕ್ರಕಾವ್ ಹೋಗ್ತಿದ್ದೀನಿ. ನಾನು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಫ್ಲ್ಯಾಟ್ ಕಲ್ಚರ್ ಇದೆ. ನೀವು UK ಹೋಗ್ಬಿಟ್ರೆ ಅಲ್ಲಿ ಇಂಡಿವಿಜುವಲ್ ಮನೆ 2 ಫ್ಲೋರು 1 ಫ್ಲೋರು ಮ್ಯಾಕ್ಸಿಮಮ್ 3 ಫ್ಲೋರ್ದ ಮನೆಗಳು ಸಿಗ್ಬೋದು. ಆದರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಹೈ ರೈಸ್ ಅಪಾರ್ಟ್ಮೆಂಟ್ಗಳಲ್ಲೇ ತುಂಬ ನೋಡಿದೆ ನಾನು. ನೋಡಿ ಮತ್ತೊಂದು ಜಬ್ಕಾ. ಎಲ್ಲ ಕಡೆ ಇದ್ದಾವೆ ಇಲ್ಲಿ ಜಬ್ಕಾ ಕೆಫೆ, ಜಬ್ಕಾ ಗ್ರಾಸರೀಸು. ಎಷ್ಟೊಂದು ವೈಡ್ ಇದೆ ನೋಡಿ ರೋಡ್ಗಳು. ಈಸಿ ಅಲ್ಲ ಈ ಥರ ಎಲ್ಲ ಬಿಲ್ಡಿಂಗ್ ಕಟ್ಟೋದು, ಮೇಂಟೈನ್ ಮಾಡೋದು. ಓಕೆ, ಗ್ರೀನ್ ಸಿಗ್ನಲ್ ಬಿಡ್ತು. ವೆಜಿಟೇರಿಯನ್ಸ್ ಎಲ್ಲ ಬಂದರೆ ಸ್ವಲ್ಪ ಕಷ್ಟನೇ ಇಲ್ಲಿ ಊಟ ಹುಡ್ಕೊಂಡು ಹೋಗೋದು. ನಾನ್ ವೆಜ್ ಪ್ರಿಯರ್ ಬಂದುಬಿಟ್ರೆ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ ಅವ್ರಿಗೆ. ಯಾಕಂದರೆ ನಾನ್ ವೆಜ್ ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಇಲ್ಲಿ ನಿಮಗೆ. ಅಫ್ಕೋರ್ಸ್ ನಿಮಗೆಲ್ಲ ಚಿಕನ್ ಸಾರು, ಮಟನ್ ಸಾರು ಎಲ್ಲ ಸಿಗೋಲ್ಲ. ಅದೇ ಬರ್ಗರು, ದರಮ್ ಕಬಾಬು ಇವನ್ನೇ ತಿನ್ಕೊಂಡು ಇರಬೇಕು. ಓ ಫೈನ್, ಏಷ್ಯನ್ ಫುಡ್ಸ್, ಕಬಾಬ್ ಕಿಂಗ್. ಬ್ಯಾಂಕ್ ಪೋಲ್ಸ್ಕಿ. ಒಳ್ಳೆ ಸ್ಮೆಲ್ ಬರ್ತಿದೆ ಆ ಬಿಲ್ಡಿಂಗ್ ನೋಡಿ. ಬ್ಯಾಂಕ್ ಅಂತೆ.
ಮುಂದ್ಗಡೆ ಒಂದು ಓಲ್ಡ್ ಟ್ರ್ಯಾಮ್ ಹೋಗ್ತಿದೆ. ನೋಡೋಕೆ ತುಂಬಾ ಕ್ಯೂಟಾಗಿದೆ. ಹಳೇದು ಅನಿಸುತ್ತೆ, ಬಟ್ ಇನ್ನೂ ರನ್ನಿಂಗಲ್ಲಿದೆ. ಅದನ್ನು ಇನ್ನೂ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ಅವ್ರ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳು ಇಲ್ಲೇ ಇದ್ದಂಗೆ ಇದ್ದಾವೆ, ಈ ದೇಶದ ಬ್ಯಾಂಕ್ಗಳು. ಇಲ್ಲಿ ನಿಮಗೇನು ಎಮ್ ಅಂತ ಕಾಣಿಸ್ತಿದೆಯಲ್ಲ, ಯೆಲ್ಲೋ ಮತ್ತು ರೆಡ್ಡಲ್ಲಿ, ಅದು ಅಂಡರ್ಗ್ರೌಂಡ್ ಮೆಟ್ರೋ. ಸದ್ಯಕ್ಕೆ ನಾವು ಅದರಲ್ಲಿ ಹೋಗ್ತಿಲ್ಲ. ಆದರೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಮೇಲ್ಗಡೆಯಿಂದನೇ. ಓಕೆ, ಸ್ಯಾಂಟೆಂಡರ್ ಬ್ಯಾಂಕು ಇದೆ ಇಲ್ಲೇ. ಎಲ್ಲ ಬ್ಯಾಂಕ್ಗಳು ಇಲ್ಲೇ ಇರೋದ್ರಿಂದ ನಾವು ಇದನ್ನು ಬ್ಯಾಂಕ್ ಸ್ಕ್ವೇರ್ ಅಂತ ಕರೆಯೋಣ ನಮ್ಮ ರೆಫರೆನ್ಸಿಗೆ. ಅಕಸ್ಮಾತ್ ಮುಂದೆ ಏನಾದರೂ ಮತ್ತೆ ಇಲ್ಲಿ ಬಂದರೆ, ನಾನು ಬ್ಯಾಂಕ್ ಸ್ಕ್ವೇರ್ ಹತ್ರ ಇದ್ದೆ ಅಂತ ಹೇಳಿದೆ. ಇಲ್ಲೊಂದು ಟ್ರಾಮ್ ಹೋಗ್ತಿದೆ. ಸೊ ನಾನು ಈ ರೋಡ್ ಕ್ರಾಸ್ ಮಾಡೋಕ್ಕೆ ಇಲ್ಲಿಂದ ಆ ಟ್ರಾಮ್ ದಾಟ್ಕೊಂಡು ಹೋಗ್ಬೇಕು, ಅಷ್ಟೊಂದು ವೈಡ್ ಇದೆ ರೋಡು. ಆ ಕಡೆ ಹೋಗೋ ಕಾರು ಅಲ್ಲವ್ರಿಗೆ ಸಿಗ್ನಲ್ ಇದೆ, ಅಲ್ಲೇ ನಿಂತಿದೆ, ಇವಾಗ ಹೋಗ್ತಿದೆ. ಇವನು ಯಾರೋ ನಮ್ಮ ಕಡೆ ಅವನು ಹಂಗೆ ಹೋಗ್ತಾವನು. ಓಕೆ, ನಮಗೆ ಇವಾಗ ಬಿಡ್ತು. ಅಲ್ಲಿ ನೋಡಿ ಓಲ್ಡ್ ಟ್ರಾಮ್. ಇದು ಆ ಕಡೆ ಇರಬೇಕಾಗಿತ್ತು, ಪರವಾಗಿಲ್ಲ, ಈ ಕಡೆಯಿಂದನೇ ಹೋಗೋಣ. ಸಿಗ್ನಲ್ಗೋಸ್ಕರ ಕಾಯ್ತಿದ್ದೀನಿ ನೋಡಿ. ಈ ಥರ ಇದ್ರ ಅರ್ಥ ಗೊತ್ತಿಲ್ಲ ನನಗೆ, ಬಟ್ ಇದಿಲ್ಲಿ ಕೈ ಸಿಂಬಲ್ ತೋರಿಸ್ತಿದೆ. ಮೆಡಿಕಲ್ ಕೇರ್. 2 ನಿಮಿಷ ಬೇಕಲ್ಲ ಗುರುಕ್ಕೆ ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ. ಸೊ ಇಲ್ಲಿ ರೆಡ್ ಬಿತ್ತು, ಮೇ ಬಿ ನಮಗೆ ಗ್ರೀನ್ ಸಿಗ್ನಲ್. ಫಜೀತಿ ಏನಂದರೆ ನಾನು ಮತ್ತೆ ಇನ್ನೂ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು. ಇಂಥ ಬ್ಯುಸಿ ಏರಿಯಾದಲ್ಲಿ ಈ ರೇಂಜಿಗೆ ಬಿಲ್ಡಿಂಗ್ ಕಟ್ಟೋದು ಅಷ್ಟೊಂದು ಈಸಿ ಅಲ್ಲ.
ಬಿಕಾಸ್ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಐ ನೋ ಏನೇನು ಚಾಲೆಂಜಸ್ ಇರುತ್ತೆ ಇಲ್ಲಿ. ಲಾಜಿಸ್ಟಿಕ್ಸ್ ಚಾಲೆಂಜ್ ಇರುತ್ತೆ, ನೀವು ಪಬ್ಲಿಕ್ ಇಂಟರ್ಫಿಯರೆನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನೀವು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ತುಂಬಾ ಎಫರ್ಟ್ಸ್ ಬೇಕು, ವೆಲ್ ಪ್ಲ್ಯಾನಿಂಗ್ ಇರಬೇಕು. ಸಿಗ್ನಲ್ ಇದ್ದರೂ ಒಬ್ಬೊಬ್ಬರು ಹಂಗೆ ಹೋಗ್ತಿದ್ದಾರೆ. ಸ್ವಲ್ಪ ಜನ ಜವಾರಿನೇ ನಮ್ಮ ಥರ. ನಾನು ಈ ರೋಡಲ್ಲಿ ಹೋಗಬೇಕು. ಇಲ್ಲಿ ಕಟ್ಟಿರೋ ಕನ್ಸ್ಟ್ರಕ್ಷನ್ಗೆ ನಾನು ಫಿದಾ ಆಗೋದೆ ಅರ್ಧ. ವಿ ವರ್ಕ್ ಎಲ್ಲ ಇದೆ ಇಲ್ಲಿ. ವರ್ಕಿಂಗ್ ಸ್ಪೇಸ್ ಶೇರ್ ಮಾಡ್ಕೊಳ್ಳೋಕ್ಕೆ. ಸರಿ ಗೂಗಲ್ ಮ್ಯಾಪ್ ನೋಡ್ತೀನಿ ಕರೆಕ್ಟಾಗಿ ಹೋಗ್ತಿದ್ದೀನ ಅಂತ. ಎಸ್, ಕರೆಕ್ಟಾಗಿ ಹೋಗ್ತಿದ್ದೀನಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಅಪಾರ್ಟ್ಮೆಂಟ್ಗಳು ಬರೀ ಸಿಟಿಲಿ ಅಷ್ಟೇ ಅಲ್ಲ, ಸಿಟಿಯಿಂದ ಹೊರಗಡೆನೂ ಆಲ್ಮೋಸ್ಟ್ ಈ ಥರ ಅಪಾರ್ಟ್ಮೆಂಟ್ಗಳಿದ್ದಾವೆ. ಮೂರು ಗಂಟೆ ಆಗ್ತಾ ಬಂತು. ನನಗೂ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೊಟ್ಟೆಗೆ ಏನಾದರೂ ಹಿಟ್ಟು ಹಾಕ್ಕೊಳ್ಳೋಕ್ಕೆ ನೋಡೋಣ. ಹೇಳ್ತಿದ್ದಂಗೆ ಯಾವುದೋ ಒಂದು ರೆಸ್ಟೋರೆಂಟ್ ಕಣ್ಣಿಗೆ ಬಿತ್ತು. ಓಹ್, ಏಷ್ಯನ್ ಫ್ಯೂಷನ್ ರೆಸ್ಟೋರೆಂಟ್ ಅಂತೆ. ಕರೆಕ್ಟ್ ಟೈಮಿಗೆ ರೆಸ್ಟೋರೆಂಟ್ ಸಿಕ್ಕಿದೆ. ನೋಡೋಣ ಹೋಗಿ ಏನಿದೆ, ಇವ್ರ ಕುಷನ್ ಏನಿದೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ